ಇದಕ್ಕೆ ಕಾರಣ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ನಿಧಾನವಾಗಿ ಕಷ್ಟಪಟ್ಟಿರೋನು ಗುರುತಿಸಿದ್ದಾರೆ. ಈ ಜೆಡಿಎಸ್ ಪಕ್ಷವನ್ನು ಬಲಪಡಿಸಿಕೊಂಡು ನಮ್ಮ ತಾಲೂಕಿನ ಸಮೃದ್ಧಿ ಮಂಜಣ್ಣ ಅವರಿಗೆ MLA ಆಗಿ ಆ ಸೇವೆಗಳು ಪಾರ್ಟಿನೇ ಬಂದಿದ್ರೆ ನಮ್ಮ ತಾಲೂಕು ಒಂದು ಹೈಟೆಕ್ ಸಿಟಿ ಆಗ್ತಾ ಇತ್ತು. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿಯವರು, ಆನಂದ್ ರೆಡ್ಡಿ ಅಂದ್ರೆ ರಾಜಕೀಯ ಅಂದ್ರೆ ಅದು ಅವ್ರದೇ ರೀತಿಯಲ್ಲಂತ ಶೈಲಿ ಇರೋದ್ರಿಂದ ನಮ್ಮ ತಾಲೂಕಿನೆಲ್ಲ ಇಲ್ಲಿರುವಂತ ಎಲ್ಲರೂ ಹೆಮ್ಮೆ ಪಡುವಂತ ವಿಷಯ. 2 ದಿನ ಮುಂಚಿತವಾಗಿನೇ ನಮ್ಮ JDS ಪಕ್ಷದಿಂದ ಅವ್ರಿಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ, ಗಿಫ್ಟ್. ಅಂದ್ರೆ ಈ ಡಿಪೆಂಡರ್ ಕಾರ್ ಅನ್ನು ಉಡುಗೊರೆಯಾಗಿ ಅಣ್ಣನವರಿಗೆ ನೀಡುತ್ತಿದ್ದಾರೆ. ಸಿನಿಗೇನಹಳ್ಳಿ ಗ್ರಾಮ, ಮುಳಬಾಲ್ ತಾಲೂಕು, ತಾಯ್ಲೂರು ಹೋಬಳಿ ಆನಂದ್ ರೆಡ್ಡಿ ಅವರನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ JDS ಪಾರ್ಟಿಯಿಂದ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ದೇವೇಗೌಡರ ಅಪ್ಪಾಜಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ತಾಲೂಕು ಪರವಾಗಿ. ಮತ್ತು ನಮ್ಮ JDS ಮಾಜಿ ಮುಖ್ಯಮಂತ್ರಿಗಳು, ಹಾಲಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಅಭಿನಂದಿಸುತ್ತಾ, ಮತ್ತು ಇದಕ್ಕೆ ನಮ್ಮ ಎಲ್ಲ ಮುಳಬಾಗಿಲು ತಾಲೂಕಿನ JDS ನಲ್ಲಿ ಪ್ರಮುಖ ನಾಯಕರು, ರಾಜ್ಯ ತಾಲೂಕು ಅಧ್ಯಕ್ಷ, ಪಾರ್ಟಿ ಅಧ್ಯಕ್ಷರು ಹಾಗೂ ಹಾಲಿನ ಎಲ್ಲ ಕಾರ್ಯಕರ್ತರು ಎಲ್ರಿಗೂ ವಂದಿಸುತ್ತಾ, ಈ ದಿನ ತುಂಬಾ ಶುಭ ಸುದ್ದಿ. ನಮ್ಮ ಪಾರ್ಟಿಯಲ್ಲಿ ಒಳ್ಳೆ ವ್ಯಕ್ತಿಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ಮುಖ್ಯವಾಗಿ ನಮ್ಮ MLA ಸಾಹೇಬರು ತುಂಬಾ ಯೋಚನೆ ಮಾಡಿ ಕಷ್ಟಪಟ್ಟು ಇಂಥ ಕೆಲಸಕ್ಕೆ ಅವರು ಕಷ್ಟಪಟ್ಟು ಮಾಡಿರುವುದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಮುಖಾಂತರ. ಇದಕ್ಕೆ ಕಾರಣ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ನಿಧಾನವಾಗಿ ಕಷ್ಟಪಟ್ಟಿರೋನು ಗುರುತಿಸಿದ್ದಾರೆ. ಸುಮಾರು ಈ ಡಿಸ್ಟಿಕ್ ಅಲ್ಲಿ, ಈ ರಾಜ್ಯದಲ್ಲಿ ಎಷ್ಟೇ ಜನ ಇದ್ರೂ ಸಹ ಇಂಥ ಕೆಲಸ ಮಾಡಿದ್ದಾರೆ. ಈ ಮುಳಬಾಲ್ ತಾಲೂಕ್ಗೆ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಗುರುತಿಸಿ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆ ಮಾಡಿರುವುದಕ್ಕೆ ನಮ್ಮ ಮುಳಬಾಲ್ ತಾಲೂಕು ಸಮೃದ್ಧಿ ಮಂಜಣ್ಣ ಅವರಿಗೆ ತುಂಬಾ ನಮ್ಮ ತಾಲೂಕು ಎಲ್ಲ ನಮ್ಮ JDS ಕಾರ್ಯಕರ್ತರ ಅಭಿಮಾನದಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ನಮ್ಮ ತಾಲೂಕಲ್ಲಿ, ನಮ್ಮ ಸ್ಟೇಟ್ ಅಲ್ಲಿ ಒಂದು ಇದು ಇಲ್ಲದೆ ಇದ್ರು, ಸರ್ಕಾರ ಇಲ್ಲದೆ ಇದ್ರು ಸುಮಾರು ಸೇವೆ, ಅಪಾರವಾದ ಸೇವೆ ಮಾಡಿದ್ದಾರೆ. ಆ ಸೇವೆಗಳು ಪಾರ್ಟಿನೇ ಬಂದಿದ್ರೆ ನಮ್ಮ ತಾಲೂಕು ಒಂದು ಹೈಟೆಕ್ ಸಿಟಿ ಆಗ್ತಾ ಇತ್ತು, ಮುಳಬಾಲ್ ತಾಲೂಕೆಲ್ಲ. ಆದ್ರೂ ಇವಾಗ ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ. ಇಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದಕ್ಕೆ ನಮ್ಮ ಎಲ್ಲರ ಪರವಾಗಿಯೂ ಅವರಿಗೆ ವಂದಿಸುತ್ತಾ ನಾನು 4 ಮಾತು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS ಪಾರ್ಟಿ. ಸಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಈ ಜಿಲ್ಲೆಯ ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂತಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರು ಆದಂತಹ ನಮ್ಮ HD ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಳಬಾಲ್ ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವ್ರಿಗೂ ಹಾಗೂ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಎಲ್ಲ ಹಿರಿಯ ಮುಖಂಡರಿಗೂ ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇಲ್ಲಿ ಒಗ್ಗಟ್ಟಿನಂತೆ ನಾವು ಸೇರ್ಕೊಂಡು ನಮ್ಮ ಆನಂದ್ ರೆಡ್ಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ಸಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರಿಗೆ ನಾಳೆ 10ನೇ ತಾರೀಕು ಬುಧವಾರ ಹುಟ್ಟುಹಬ್ಬದ ಆಚರಣೆ ಇರ್ತದೆ. ಸಿನಿಗೇನಹಳ್ಳಿಯಲ್ಲಿ ಅದ್ದೂರಿಯಾಗಿ ಅವರಿಗೆ ಸ್ವಾಗತವನ್ನು ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯಿಂದ ಹಾಗೂ ಮುಳಬಾಲ್ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ JDS ಮುಖಂಡರಾದಂತಹ ನಮ್ಮ ಸಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರು ನಮ್ಮ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಅದ್ದೂರಿಯಾಗಿ ಅವರ ಸ್ವಾರ್ಥದಿಂದ
ಸ್ವಂತ ಕಷ್ಟದಿಂದ ಅವರು ಈ JDS ಪಕ್ಷವನ್ನು ಬಲಪಡಿಸಿಕೊಂಡು ನಮ್ಮ ತಾಲೂಕಿನ ಸಮೃದ್ಧಿ ಮಂಜಣ್ಣ ಅವರಿಗೆ MLA ಆಗಿ ಅವ್ರಿಗೆ ಅಧಿಕಾರ ಕೊಡಿಸಿ ಎಲ್ಲರ ಪರವಾಗಿಯೂ ಹಾಗೂ ನಮ್ಮ ಹಿರಿಯ ಮುಖಂಡರ ಪರವಾಗಿಯೂ ಅವ್ರಿಗೆ ಇನ್ನೊಂದು ಬಾರಿ ನಾವು ನಂಗ್ಲಿ ಗ್ರಾಮ ಪಂಚಾಯತ್ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯ ಮುಖಂಡರು ಬುಧವಾರ 10ನೇ ತಾರೀಕು ಬೆಳಗ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೂವಿನ ಮಾಲಾರ್ಪಣೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ನಾವು ಅಲ್ಲೇ ಇದ್ದು ಸಂಜೆ 7 ಗಂಟೆವರೆಗೂ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ತಾವೆಲ್ಲರೂ ಬಂದು ಹಾಗೂ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಹಾಗೂ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಹಾಗೂ ರಾಜ್ಯದ ಎಲ್ಲ ಹಿರಿಯ ಮುಖಂಡರು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾರೆ. ನಾವೆಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಶುಭ ಹಾರೈಸ್ತೀವಿ. ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಅಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಆಚರಣೆಯನ್ನು ತಿಳಿಸ್ಬೇಕೆಂದು ನಾವು ನಮ್ಮ ಪರವಾಗಿ ನಿಮಗೆ ತಿಳಿಸ್ತಾ ಇದ್ದೀವಿ. ವಿಶೇಷ ಅಂದ್ರೆ ವಿಶೇಷ ತಾಲ್ಲೂಕು ಏನು ಅಂದ್ರೆ JDS ನಲ್ಲಿ ಒಂದು ಉತ್ತಮ ನಾಯಕನೇ ಅನ್ಬೋದು. ನಮ್ಮ ಆನಂದ್ ರೆಡ್ಡಿ ಅಣ್ಣವ್ರನ್ನ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿಯವರು ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ತಾಲ್ಲೂಕಿನ ಎಲ್ಲಾ ನಾಯಕರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಹಾಗೆಯೇ 10ನೇ ತಾರೀಕು ಹುಟ್ಟುಹಬ್ಬ ಐತೆ ಗೀತಾನಂದ್ ರೆಡ್ಡಿ ಅವ್ರದ್ದು. ಎಲ್ಲಾ ತಾಲೂಕಿನ JDS ಮುಖಂಡರಾದ ಕಾಡೇನಹಳ್ಳಿ ನಾಗರಾಜಣ್ಣವರು, ರಘುಪತಿ ರೆಡ್ಡಿ ಅಣ್ಣವರು, ಸಾಮೇಗೌಡರು, ಶ್ರೀನಿವಾಸ್ ರೆಡ್ಡಿ ಅವರು, NRS ಸತ್ತಣ್ಣವರು, ಗೊಲ್ಲಹಳ್ಳಿ ಜಗದೀಶ್ ಅವರು, ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಮತ್ತು ಡಾಕ್ಟರ್ ಪ್ರಕಾಶ್ ಅಣ್ಣವರು ಎಲ್ರೂ 8 ಗಂಟೆಗೆ ಅವತ್ತು 10ನೇ ತಾರೀಕು ರಾತ್ರಿ 8 ಗಂಟೆಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವತ್ತು ಎಲ್ರೂ ಪಾಲ್ಗೊಳ್ತಾ ಇದ್ದಾರೆ. ಎಲ್ರೂ ತಾಲೂಕಿನ ಆನಂದ್ ರೆಡ್ಡಿ ಅಣ್ಣ ಅಭಿಮಾನಿಗಳೆಲ್ಲರೂ ಅಲ್ಲಿ ಬರ್ತಾ ಇದೀವಿ. ಎಲ್ರೂ ಬರ್ತಾ ಇದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡ್ಬೇಕು ಅಂತ ತಾಲೂಕಿನ ಎಲ್ಲಾ ಅಭಿಮಾನಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಹಾಗೆಯೇ ಅವ್ರ ಹುಟ್ಟುಹಬ್ಬದಂದು ಕಾರ್ಯಕ್ರಮಗಳಿದೆ. ಬೆಳಗ್ಗೆ 7 ಗಂಟೆಗೆ ಮುಳಬಾಗಿಲು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಮತ್ತೆ 7:15 ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಮತ್ತೆ 10 ಗಂಟೆಗೆ ಕಾಣಿಪಾಕಂಗೆ ಹೋಗ್ತಾರೆ. ಮತ್ತೆ ಬೆಳಗ್ಗೆ 8:15 ಅನಾಥ ಆಶ್ರಮದಲ್ಲಿ ಅನಾಥ ಮಕ್ಕಳಿಗೆ ಬಟ್ಟೆ ಮತ್ತು ಕಿಟ್ ಕೊಡ್ತಾರೆ. ವಿಶೇಷ ಇರುತ್ತೆ. ಮತ್ತೆ ರಾತ್ರಿ 8 ಗಂಟೆಗೆ ಎಲ್ಲಾ ತಾಲೂಕಿನ ಅಭಿಮಾನಿಗಳು ಬಂದು ಅವರಿಗೆ ಅವರ ಹುಟ್ಟು ಹಬ್ಬವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಗುರು ಮೆಲೋಡಿಸ್ ಇಂದ ಆರ್ಕೆಸ್ಟ್ರಾ ಇರುತ್ತೆ ಊರಲ್ಲಿ. ತಾಲ್ಲೂಕಿನಾದ್ಯಂತ ಎಲ್ಲಾ ನಾಯಕರು ಅಲ್ಲಿ ಬರ್ತಾ ಇದ್ದಾರೆ. ಬಂದು ಯಶಸ್ವಿ ಮಾಡಬೇಕು. ಎಲ್ಲಾ ಅಭಿಮಾನಿಗಳು ಬಂದು ಯಶಸ್ವಿ ಮಾಡಬೇಕಾಗಿ ಮನವಿ. ವಿಶೇಷ ಏನಂದ್ರೆ ಈ ಮುಳಬಾಗಿಲು ತಾಲೂಕಿನ ಹಿರಿಯ ನಾಯಕರಾದಂತಹ ಆನಂದ್ ರೆಡ್ಡಿ ಅವರ ಒಂದು ರಾಜಕೀಯ ಶೈಲಿನೇ ಬೇರೆ, ಅವರ ಒಂದು ರಾಜಕೀಯ ಚತುರತ್ವನೇ ಬೇರೆ ಇದೆ. ಅವರು ಒಂದು ರಾಜಕೀಯ ಮಾಡಕ್ ಇಳಿದ್ರೆ ಯಾವ ಮಟ್ಟಕ್ಕೆ ಮಾಡ್ತಾರೆ ಅನ್ನೋದು ನಮ್ಮ ತಾಲೂಕು ಜನಕ್ಕೆ ಎಲ್ಲ ಗೊತ್ತಿದೆ. ಅದನ್ನ ಬಿಟ್ಟು ಅವ್ರು ಮಾಡಿರುವಂತಹ ರಾಜಕೀಯವಾದ ಅವರ ವಿಭಿನ್ನ ರೀತಿಯ ರಾಜಕೀಯಗಳನ್ನು ನೋಡ್ಕೊಂಡು ಬಂದಿದೀವಿ. ತಾಲೂಕಿನಲ್ಲಿ ಒಂದು ಎಕ್ಸಾಂಪಲ್ ಡೈರಿ ಎಲೆಕ್ಷನ್ಗಳಾಗಿರ್ಬೋದು, ಅವ್ರಿಗೆ ಯಾವ್ದು ಒಪ್ಸಿದಾರೋ ಅವ್ರನ್ನೆಲ್ಲ ತುಂಬಾ ಚಾತುರ್ಯದಿಂದ ಅವರು ಎಲೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಡೈರಿದು ಸೊಸೈಟಿದಾಗ್ಲಿ ಮತ್ತೆ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರ ಒಂದು ಚುನಾವಣೆಯಲ್ಲಿ ಅವ್ರದೇ ಆದಂತಹ ಒಂದು ಪ್ರಮುಖವಾದಂತಹ ಪಾತ್ರವನ್ನು ಅವರು ಬಿಂಬಿಸ್ಕೊಂಡಿದ್ದಾರೆ. ಆನಂದ್ ರೆಡ್ಡಿ ಅಂದ್ರೆ ರಾಜಕೀಯ ಅಂದ್ರೆ ಅದು ಅವ್ರದೇ ರೀತಿಯಲ್ಲಂತ ಶೈಲಿ ಇರೋದ್ರಿಂದ ಅವ್ರ ತಾಲೂಕಿನ ಹಿರಿಯ ನಾಯಕರಲ್ಲಿ ತುಂಬಾ ಪ್ರಬಲರಾದಂತ ನಾಯಕರು ಅಂತ ಹೇಳ್ಬಿಟ್ಟು ಏನ್ ಪರಿಗಣಿಸ್ತಾ ಇದ್ದಾರೆ ತಾಲೂಕಿನಂತ. ಈ ಒಂದು ಎಲ್ಲಾ ಒಂದು ಕಾರ್ಯಗಳು, ಈ ಎಲೆಕ್ಷನ್ಗಳು ಎಲ್ಲಾ ಒಂದು ತಾಲೂಕಿನಲ್ಲಿ ನಡೀತಾ ಇರುವಂತ ಎಲ್ಲಾ ಒಂದು ಗುಂಪುಗಳ ಒಂದು ರಾಜಕೀಯಗಳಾಗಿರ್ಲಿ, ಎಲ್ಲಾ ಒಂದು ಅವರ ಒಂದು ಚುನಾವಣೆಯ ಶೈಲಿ ಆಗಿರ್ಲಿ, ಇದನ್ನೆಲ್ಲ ಗುರುತಿಸಿ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಎಲ್ಲ ಸೇರಿ ಅವ್ರಿಗೆ ಒಂದು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿರೋದು ನಮ್ಮ ತಾಲೂಕಿನ ಜನತೆ ಕಡೆಯಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಅವ್ರಿಗೆ ಇವಾಗ 10ನೇ ತಾರೀಕು ಅವರ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತ
KH ಮುನಿಯಪ್ಪ ಅವರು ಅವ್ರಿಗೆ ಬರಕ್ ಆಗದೆ ಇರೋ ಕಾರಣದಿಂದ, ಕೆಲವು ಕಾರಣಾಂತರದಿಂದ ಬರಕ್ ಆಗಲ್ಲ, ಫೋನಲ್ಲಿ ವಿಶ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಮತ್ತೆ ತಾಲೂಕಿನ ಎಲ್ಲಾ ನಮ್ಮ ಲೀಡರ್ಗಳು, ಮುಖಂಡರುಗಳೆಲ್ಲ ಅವರ ಒಂದು ಹುಟ್ಟುಹಬ್ಬಕ್ಕೆ ಭಾಗವಹಿಸ್ತಾ ಇದ್ದಾರೆ. ನೈಟ್ ಒಂದು 7 ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಯಾವ್ದು ಗುರು ಆರ್ಕೆಸ್ಟ್ರಾ ಒಂದು ಇಟ್ಕೊಂಡಿದ್ದಾರೆ. ಅದ್ರಿಗೆ ಸಮೃದ್ಧಿ ಮುನ್ನ ಶಾಸಕರು ಅವರು 8 ಗಂಟೆಗೆ ಬಂದು ಕೇಕ್ ಕಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ತಾಲೂಕಿನೆಲ್ಲ ಇಲ್ಲಿರುವಂತ ಎಲ್ಲರೂ ಹೆಮ್ಮೆ ಪಡುವಂತ ವಿಷಯ ಇದು. ಅಷ್ಟು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಒಂದು ಹಳ್ಳಿಯಲ್ಲಿ ಹುಟ್ಟಿದಂತ ವ್ಯಕ್ತಿ ಈ ಮಟ್ಟಕ್ಕೆ ರಾಷ್ಟ್ರಾದ್ಯಂತದಲ್ಲಿರುವ ರಾಜಕಾರಣಿಯ ಪರಿಣಿತಿಗಳು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ಕೋರ್ ಕಮಿಟಿ ಸದಸ್ಯನಾಗಿ ಆಯ್ಕೆ ಮಾಡ್ಬೇಕಂದ್ರೆ ಇದ್ರ ಹಿಂದೆ ನಮ್ಮ ಆನಂದ ರೆಡ್ಡಿ ಅನ್ನೋರು ಅವ್ರು ಪಟ್ಟಂತ ಶ್ರಮ, ಅವ್ರು ಪಟ್ಟಂತ ಕಷ್ಟ ತುಂಬಾನೇ ಇದೆ. ಈ ಕಷ್ಟ ಶ್ರಮ ಯಾರಿಗೂ ಕಾಣದೇ ಇರ್ಬೋದು, ಆದ್ರೆ ಈ ಕಷ್ಟ ಶ್ರಮಕ್ಕೆ ಸಿಕ್ಕಂತ ಒಂದು ತಕ್ಕ ಫಲ ಅಂತಾನೆ ಹೇಳ್ಬೋದು. ಇದು ಅಪಾರ ಅಭಿಮಾನಿಗಳು ಹೊಂದಿರ್ತಾರೆ. ಅವರು ಸರಳ ಜೀವಿ, ತುಂಬಾ ಸರಳ ಜೀವಿ ವ್ಯಕ್ತಿ. ಅವ್ರು ಯಾವುದೇ ರಾಜಕೀಯವನ್ನು ಎದುರಿಸ್ಬೇಕಂದ್ರೆ ತುಂಬಾ ನಿಷ್ಠೆಯಿಂದ, ಕರ್ತವ್ಯದಿಂದ, ಸರಳವಾಗಿ ಎದುರಿಸ್ತಾರೆ. ಅವರೊಬ್ಬ ರಾಜಕೀಯ ಚಾಣಕ್ಯ ಅಂತಾನೆ ಹೇಳ್ಬೋದು, ರಾಜಕೀಯ ಮೇಧಾವಿ ಅಂತಾನೆ ಹೇಳ್ಬೋದು. ಅಂತ ವ್ಯಕ್ತಿಗೆ ಇವತ್ತು ಏನ್ JDS ಪಾರ್ಟಿಯಿಂದ ಅವರು ಮಾಡಿರೋಂತ ಸೇವೆಗಳಿರ್ಬೋದು, ಅವರ ರಾಜಕೀಯ ಚಾಣಕ್ಯವನ್ನು ಗುರುತಿಸಿ ಈ ಕೋರ್ ಕಮಿಟಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಮೊದಲ ಬಾರಿಗೆ ಕುಮಾರಣ್ಣ ಅವ್ರಿಗೆ ನಾನು ಅಭಿಮಾನ ಹೇಳಲು ಇಷ್ಟಪಡ್ತೇನೆ, ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಆಲಂಗೂರು ಸಿನನ್ನ ಆದ್ಮೇಲೆ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಮತ್ತೊಬ್ಬ ರಾಜಕೀಯ ಚಾಣಕ್ಯ ಅಂತ ಹೇಳಿದ್ರೆ ಅದು ಆನಂದ್ ರೆಡ್ಡಿ ಅಂತಾನೆ ಹೇಳ್ಬೋದು. ನಾವು ಯಾರೇ ಹೋಗ್ಲಿ, ಕಷ್ಟ ಅಂತ ಹೋಗ್ಲಿ, ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಅವ್ರ ಹತ್ರ ಎಷ್ಟು ಜನರ ಎಷ್ಟು ಮೃದುವಾಗಿರ್ತಾರೆ, ಸರಳವಾಗಿರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಈ ಅಪಾರವಾದ ಜನಸಂಖ್ಯೆ ಬೆಂಬಲ. ಅವ್ರಿಗೆ ಸಿಕ್ಕಂತ ಈ ಪದವಿಗೆ ನಾನು ಮನಸ್ಫೂರ್ತಿಯಾಗಿ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ, ಮುಳಬಾಗಿಲು ಅವ್ರ ಅಭಿಮಾನಿಗಳು ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡುತ್ತೇನೆ. ಮತ್ತೆ ನಾಳೆ 10ನೇ ತಾರೀಕು ಅವ್ರದ್ದು ಜನ್ಮದಿನ. ಅವತ್ತು ಸಂಜೆ 8 ಗಂಟೆಗೆ ಎಲ್ಲರೂ ಸೇರಿ ಅದನ್ನ ಅದ್ದೂರಿಯಾಗಿ ಅವರ ಜನ್ಮದಿನ ಕೇಕ್ ಕಟ್ ಮಾಡೋ ಮೂಲಕ ಯಶಸ್ವಿ ಮಾಡ್ಬೇಕಂತ ಎಲ್ಲ ನಾನು ಕೋರ್ಕೊಂತೇನೆ. 10ನೇ ತಾರೀಕು ಇದೇ ತಿಂಗಳು, ನಾಳೆ ಅಲ್ಲ ನಾಡ್ದು ಬುಧವಾರ ನಮ್ಮ ಜನಪ್ರಿಯ ನಮ್ಮ ಆನಂದ್ ರೆಡ್ಡಿ ಅನ್ನೋವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬ ಅಂಗವಾಗಿ ಅವ್ರಿಗೆ 2 ದಿನ ಮುಂಚಿತವಾಗಿನೇ ನಮ್ಮ JDS ಪಕ್ಷದಿಂದ ಅವ್ರಿಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ, ಗಿಫ್ಟ್. ಅದೇನಂದ್ರೆ ರಾಜ್ಯದ JDS ಕೋರ್ ಕಮಿಟಿ ಸದಸ್ಯರಾಗಿ ಅವ್ರಿಗೆ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂತ ಎಲ್ಲರ ಪರವಾಗಿ, ನಮ್ಮ ನೆಂಗ್ಲಿಯ ಪಂಚಾಯತಿ ಪರವಾಗಿ, ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ 10ನೇ ತಾರೀಕು ಅವರು ಹುಟ್ಟುಹಬ್ಬ ಅಂಗವಾಗಿ ಹಲವಾರು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಗಳಿಗೂ ಎಲ್ಲರೂ ಆಗಮಿಸಬೇಕು. ಮತ್ತು 7 ಗಂಟೆಗೆ ರಾತ್ರಿ ಗುರು ಇವೆಂಟ್ಸ್ ಇಂದ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿದೆ ಮತ್ತು ಊಟದ ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಸೇರ್ಬೇಕಾಗಿ ಈ ಮಾಧ್ಯಮ ಮುಖಾಂತರ ಎಲ್ರಿಗೂ ನಾನು ಕೇಳ್ಕೊಂತ ಇದ್ದೀನಿ. ಈ ನೋಡಿ, ಹುಚ್ಚು ಉಚಿತ ಸಾವು ಖಚಿತ, ಅದ್ರ ಒಳಗಡೆ ಏನು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಅದೇ ನಮ್ಮ ಹಿಂದೆ ಬರೋದು. ನಮ್ಮ ಆನಂದ್ ರೆಡ್ಡಿ ಅನ್ನೋವರು 1 ಮ್ಯಾನ್ ಆರ್ಮಿ ಶೋ. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬೆಲ್ ತೋರ್ತಾರೆ, ಅಲ್ಲಿ ಕೆಲಸ ಆಗತ್ತೆ. ಅವ್ರೆಲ್ಲೂ ಸಹ ಅವ್ರೇನ್ ಕಾರ್ಯಕ್ರಮ ಮಾಡಕ್ ಹೋದ್ರೆ ಒಂದೂ ಅವ್ರದ್ದು ಅನ್ಸಕ್ಸಸ್ಫುಲ್ ಆಗಿಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಹಾಗಾಗಿ ನಮ್ಮ ನೆಂಗ್ಲಿ ಪಂಚಾಯತಿ ವತಿಯಿಂದ ಎಲ್ಲರೂ ಸಹ ಅವ್ರಿಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. JDS ಹಿರಿಯ ನಾಯಕರಾದ ಶ್ರೀ G ಆನಂದ್ ರೆಡ್ಡಿ ರವರ ಒಂದು ಹುಟ್ಟುಹಬ್ಬವನ್ನು ಇದೇ ತಿಂಗಳು 10ನೇ ತಾರೀಕು ನಮ್ಮ ಸಿಂಗೇನಹಳ್ಳಿ ಗ್ರಾಮದಲ್ಲಿ ಆಚರಿಸುತ್ತಿದ್ದು, ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಶ್ರೀ ಕುಮಾರಸ್ವಾಮಿ ಅಣ್ಣನವರು ಹಾಗೂ JDS ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ರವರು ಮತ್ತು ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ KH ಮುನಿಯಪ್ಪ ಸಾಹೇಬರು ಇದೇ ತಿಂಗಳು 10ನೇ ತಾರೀಕು ಸಂಜೆ 7 ಗಂಟೆಗೆ ದೂರವಾಣಿ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವವರು. ಸದರಿ ಕಾರ್ಯಕ್ರಮದಲ್ಲಿ
ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ ರವರು, ಮತ್ತೆ ನಗರಸಭೆ ಮಾಜಿ ಅಧ್ಯಕ್ಷರು MR ಮುರಳಿ ಅಣ್ಣನವರು, ಮತ್ತೆ ನಮ್ಮ JDS ತಾಲೂಕು ಅಧ್ಯಕ್ಷರಾದಂತಹ ಕಾಡೇನಹಳ್ಳಿ ನಾಗರಾಜಣ್ಣನವರು, ಮತ್ತೆ ಕೋಮುಲ್ ನಿರ್ದೇಶಕರಾದಂತಹ ಶ್ಯಾಮೇಗೌಡರವರು, ಮತ್ತೆ ಗೊಲ್ಲಹಳ್ಳಿ ಜಗದೀಶ್ ಮತ್ತೆ ಪ್ರಭಾಕರ್ ಅವರು, ಅದೇ ರೀತಿ ಸಿಮೆಂಟ್ ಗೋಪಾಲ್ ರವರು, ಮತ್ತೆ DCC ಬ್ಯಾಂಕ್ ನಿರ್ದೇಶಕರಾದಂತಹ ನಮ್ಮ ನಲ್ಲೂರು ರಘುಪತಿ ಅಣ್ಣನವರು, ಮತ್ತೆ NRS ಸತ್ಯನರವರು ಹಾಗೂ ಲಕ್ಷ್ಮೀನಾರಾಯಣರವರು, ಇವರುಗಳ ಮುಖಂಡರುಗಳು ಮತ್ತೆ ಇವರ ಅಭಿಮಾನಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಸದರಿ ಎಲ್ಲಾ ಕಾರ್ಯಕರ್ತರಿಗೆ ಹಾಗೂ ಅಭಿಮಾನಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಶ್ರೀ ಜಿ ಆನಂದ್ ರೆಡ್ಡಿ ಅಭಿಮಾನ ಬಳಗದ ವತಿಯಿಂದ ಏರ್ಪಡಿಸಿರುತ್ತೇವೆ. ಸದರಿ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮೊಟ್ಟ ಮೊದಲದು ಬೆಳಿಗ್ಗೆ 7 ಗಂಟೆಗೆ ಮುಳಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮುಗಿಸಿ, ತದನಂತರ 7:30ಕ್ಕೆ ನಮ್ಮ ಸೋಮೇಶ್ವರ ಪಾಳ್ಯದ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ನಂತರ 8 ಗಂಟೆಗೆ ನಮ್ಮ ಕಾಂತರಾಜ್ ಸರ್ಕಲ್ ನಲ್ಲಿರುವ ಆಶಾ ಕಿರಣ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ರೇಷನ್ ಕಿಟ್ ವಿತರಣೆ ನಮ್ಮ ಒಂದು ಆನಂದ್ ರೆಡ್ಡಿ ಅಭಿಮಾನಿ ಬಳಗದ ವತಿಯಿಂದ ನಾವು ವಿತರಣೆ ಮಾಡುತ್ತಿದ್ದು, ತದನಂತರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಕಾಣಿಪಾಕ ವರಸಿದ್ಧಿ ವಿನಾಯಕರ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿರುತ್ತಾರೆ. ತದನಂತರ 12 ಗಂಟೆಗೆ ನಮ್ಮ ಸಿಂಗೇನಹಳ್ಳಿ ಗ್ರಾಮದಲ್ಲಿ ಅವರ ಸ್ವಗೃಹದಲ್ಲಿ ಎಲ್ಲಾ ಸಾರ್ವಜನಿಕರಿಗೆ ಮತ್ತೆ ನಾಯಕರುಗಳಿಗೆಲ್ಲ ಲಭ್ಯವಿರುತ್ತಾರೆ. ಅದೇ ರೀತಿ ಬುಧವಾರ ಸಂಜೆ 7 ಗಂಟೆಗೆ ನಮ್ಮ ಗುರು ಮೆಲೋಡಿಸ್ ತಂಡದ ವತಿಯಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಮತ್ತೆ 8 ಗಂಟೆಗೆ ನಮ್ಮ ಒಂದು ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣರವರ ಒಂದು ಇದರಲ್ಲಿ ಕೇಕ್ ಕಟ್ ಮಾಡಿ, ಮತ್ತೆ ನಮ್ಮ ಒಂದು PLD ಬ್ಯಾಂಕ್ ನ ನಿರ್ದೇಶಕರಾದಂತಹ ಭರತ್ ರೆಡ್ಡಿ ರವರು ನಮ್ಮ ಆನಂದ್ ರೆಡ್ಡಿಯವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಉಡುಗೊರೆಯನ್ನು, ಅಂದ್ರೆ ಈ ಡಿಪೆಂಡರ್ ಕಾರನ್ನು ಉಡುಗೊರೆಯಾಗಿ ಅಣ್ಣನವರಿಗೆ ನೀಡುತ್ತಿದ್ದಾರೆ. ಈ ಒಂದು ಕಾರನ್ನು ನಮ್ಮ ಜನಪ್ರಿಯ ಶಾಸಕರು ಲಾಂಚ್ ಮಾಡಲಿದ್ದಾರೆ. ಹಾಗೂ ಇನ್ನೊಂದು ವಿಚಾರ ಮರ್ತೋದೆ, ನಮ್ಮ ಒಂದು ಇವತ್ತು ಒಂದು ಶುಭ ಸುದ್ದಿ ಏನು ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ JDS ಕೋರ್ ಕಮಿಟಿ ಸಮಿತಿಗೆ ನಮ್ಮ ಅಣ್ಣನವರನ್ನು ಆಯ್ಕೆ ಮಾಡಿರುತ್ತಾರೆ. ಅವರ ಒಂದು ಚಾಣಕ್ಷತನ ಮತ್ತು ರಾಜಕೀಯ ಒಂದು ತನ್ನದೇ ಅಂತ ಒಂದು ರೀತಿಯಲ್ಲಿ ರಾಜಕೀಯ ಮಾಡುವ ಒಂದು ಇದನ್ನು ನೋಡಿ ಆನಂದ್ ರೆಡ್ಡಿರವರ ಒಂದು ಸೇವೆಯನ್ನು ರಾಜ್ಯಕ್ಕೆ ಅವಶ್ಯಕತೆ ಇರುವುದರಿಂದ ಅವರ ಒಂದು ಪರಿಶ್ರಮವನ್ನು ಮನಗಂಡು ರಾಜ್ಯಕ್ಕೆ ಕರೆಸಿಕೊಂಡು ಈ ಒಂದು ಉನ್ನತವಾದಂತಹ ಒಂದು ಕೋರ್ ಕಮಿಟಿ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರುವಂತಹ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಶ್ರೀ ದೇವೇಗೌಡ ಅಪ್ಪಾಜಿರವರಿಗೆ, ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಣ್ಣರವರಿಗೆ, ಹಾಗೂ ನಿಖಿಲ್ ಕುಮಾರಸ್ವಾಮಿ ರವರಿಗೆ, ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣರವರಿಗೆ, ಹಾಗೂ ನಮ್ಮ MLC ಆದಂತಹ ಇಂಚರ ಗೋವಿಂದರಾಜು ಅಣ್ಣನವರಿಗೂ ನಮ್ಮ ಪರವಾಗಿ ಹಾಗೂ ನಮ್ಮ ತಾಲೂಕಿನ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ಇನ್ನೊಂದು, ನಮ್ಮ ಆನಂದ್ ರೆಡ್ಡಿ ಅಭಿಮಾನ ಬಳಗದವರು ಮತ್ತೆ JDS ಪಕ್ಷದ ಎಲ್ಲಾ ನಾಯಕರು, ಮುಖಂಡರುಗಳು ಮತ್ತೆ ಎಲ್ಲಾ ಕಾರ್ಯಕರ್ತರು ಇದೇ ತಿಂಗಳು 10ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ನಾನು ಈ ಒಂದು ವೇದಿಕೆಯ ಮುಖಾಂತರ ನಾನು ಎಲ್ಲರಿಗೆ ತಿಳಿಸಿರುತ್ತೇನೆ.